ಝಾನ್ಸಿ ಹಾಗೂ ರಾಘು ತುಂಬ ಖುಷಿಯಲ್ಲಿ ಮನೆಯವರ ಆಶೀರ್ವಾದ ಎಲ್ಲ ತಗೊಳ್ತಾರೆ. ಅಜ್ಜಿ ಆಶೀರ್ವಾದನೂ ಪಡ್ಕೊಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಇನ್ನು ನಿಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿರಿ ಅಂತೆಲ್ಲ ಹೇಳಿ ಮನೆಯವರ ಆಶೀರ್ವಾದ ತಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡ್ತಾರೆ. ಅಷ್ಟೊತ್ತಿಗೆ ರೌಡಿಗಳು ಅಲ್ಲಿ ಇರ್ತಾರೆ. ಅಲ್ಲೊಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಕಾನ್ಸ್ಟೇಬಲ್ ಹೇಳ್ತಾರೆ, ನಾನು ಇಲ್ಲಿ ಫ್ರಂಟಲ್ಲಿ ಇರ್ತೀನಿ, ಅವ್ರು ಆಲ್ಮೋಸ್ಟ್ ಬ್ಯಾಕಿಂದನೇ ಬರ್ತಾರೆ, ನೀವು ಅಲ್ಲೇ ಇರಿ, ಏನಾದ್ರು ಇಲ್ಲಿ ಬಂದರೆ ನಾನು ನಿಮಗೆ ಹೇಳ್ತೀನಿ ಅವ್ರು ಬಂದಿದ್ದ ವಿಚಾರ ಅಂತ ಪೊಲೀಸ್ ಹೇಳ್ತಾನೆ. ಸರಿ ಅಂತ ರೌಡಿಗಳು ಹಿಂದೆ ಹೋಗ್ತಾರೆ. ಇಲ್ಲಿ ನೋಡ್ತಿದ್ದಂಗೆ ಝಾನ್ಸಿ ಮತ್ತು ರಾಘು ಬರ್ತಾರೆ. ಮನೆಯವರ ಆಶೀರ್ವಾದ ಎಲ್ಲ ತಗೊಂಡು ಇವತ್ತವರು ಮದುವೆ ಆಗಬೇಕು ಅಂತ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನೇನು ದೇವಸ್ಥಾನಕ್ಕೆ ಬಂದು ಖುಷಿಯಾಗಿ ಹೇಳ್ತಾರೆ, ರಾಘು ನೀನು ನಮ್ಮ ಅಜ್ಜ ಎಲ್ಲರ ಮುಂದೆನೇ ತಾಳಿ ಕಟ್ಟು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ರಾಘು ಕರಿಮಣಿನ ತಗೊಂಡು ಇನ್ನೇನು ಝಾನ್ಸಿಗೆ ತಾಳಿ ಕಟ್ಟಬೇಕು ಅನ್ನೋಷ್ಟೊತ್ತಿಗೆ ಅಜ್ಜ ನಿಲ್ಲಿಸಿ, ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈ ಮದುವೆ ಪ್ರದ್ಯುಮ್ನ ಜೊತೆ ಆಗಬೇಕು, ರಾಘು ಜೊತೆ ಅಲ್ಲ ಅಂತ ಹೇಳ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಉಂಟು. ಮೊದಲೇ ಝಾನ್ಸಿಗೆ ಹಳೇದೆಲ್ಲ ನೆನಪೋಗಿತ್ತು. ಈಗ ಹಳೇದು ನೆನಪು ಬಂದಿದೆ, ಅವರಿಬ್ಬರು ಚೆನ್ನಾಗಾಗ್ತಾರೆ ಅನ್ನೋಷ್ಟೊತ್ತಿಗೆ ಅಜ್ಜ ಬೇರೆ ಇಂಥ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಜ್ಜ ಯಾಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಮಗಳೇ ಅವ್ರನ್ನ ಹೆದರ್ಸಿದ್ರಿಂದ ಅವರು ಈ ಥರ ಹೇಳಿದ್ದಾರೆ. ಸೊ ಇನ್ನೇನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.